ಬಳ್ಳಾರಿ ಜಿಲ್ಲೆಯ ಹೊನ್ನಾಳಿ ತಾಂಡಾದ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸಿ ಮತದಾನದ ಪ್ರಮಾಣ ಹೆಚ್ಚಿಸಲು ಅಲ್ಲಿನ ಮತಗಟ್ಟೆಗಳನ್ನು ವಿಶೇಷವಾಗಿ ಅಲಂಕರಿಸಲಾಗುತ್ತಿದೆ. ವಿಶೇಷ ಉಡುಗೆ ಮತಗಟ್ಟೆಯನ್ನು ಬಳ್ಳಾರಿ ಜಿಲ್ಲಾಡಳಿತ ತೆರೆದಿದೆ. ಬಂಜಾರ ಸಮುದಾಯದ ಮತದಾರರು ಹೆಚ್ಚಿರುವ ಮತಗಟ್ಟೆಗಳಲ್ಲಿ ಲಂಬಾಣಿ ಸಮುದಾಯದ ವೇಷಭೂಷಣಗಳ ಚಿತ್ರಗಳನ್ನು ಬಿಡಿಸಲಾಗಿದೆ. ಅಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಚಿತ್ರಕಲೆಯ ಜೊತೆಗೆ ಮತದಾನದ ಮಹತ್ವ ಸಾರುವ ಘೋಷಣೆಗಳನ್ನು ಬರೆಯಲಾಗಿದ್ದು ಸ್ಥಳೀಯ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಲಾಗಿದೆ. ಸ್ಥಳೀಯರಾದ ಗೀತಾಬಾಯಿ ವಿಶೇಷವಾದ ಉಡುಗೆ ತೊಡುಗೆಯೊಂದಿಗೆ ಮತಗಟ್ಟೆಗಳನ್ನು ಅಲಂಕರಿಸಿ ತಮ್ಮ ಸಂಪ್ರದಾಯಕ್ಕೆ ಗೌರವ ನೀಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಡ್ರೆಸ್ಸಲ್ಲೇ ಬಂದು ಬೂತ್ಗೆ ಬಂದು ವೋಟ್ ಹಾಕಿ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಜನಗಳು ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ಬಹಳ ಹೆಮ್ಮೆ ಇದೆ. ಹಂಗಾಗಿ ನಮ್ಮ ಜನಗಳು ಬಂದು ನಮ್ಮ ಡ್ರೆಸ್ಸಿಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ನಾವು ಹೋಗೋಣ ಎಲೆಕ್ಷನ್ಗೆ ಬೂತ್ಗೆ ವೋಟ್ ಮಾಡಕ ಅಂತ ಹೇಳಿ ಎಲ್ಲರೂ ಕೂಡ ಸಹ ಬಹಳ ಹೇಳ್ತಾ ಇದ್ದಾರೆ. ಸ್ಥಳೀಯ ನಿವಾಸಿ ಲಕ್ಷ್ಮಿ ಹಬ್ಬ ಹರಿದಿನಗಳಂದು ಹೇಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಆಚರಿಸಲಾಗುವುದು ಅದೇ ರೀತಿ ಮತದಾನದ ದಿನ ಕೂಡ ತಮ್ಮ ಸಾಂಪ್ರದಾಯಿಕ ಉಡುಗೆ ಧರಿಸಿ ಮತ ಚಲಾಯಿಸುವುದಾಗಿ ಹೇಳಿದರು. ಇವಾಗಲೂ ವೋಟ್ ಸಲುವಾಗಿ ಕೂಡ ನಾವು ಬೆಳಿಗ್ಗೆ ಅದೇ ಡ್ರೆಸ್ನಲ್ಲಿ ಬಂದು ವೋಟ್ ಹಾಕ್ತೀವಿ. ಸಂಪ್ರದಾಯ ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು. ಇನ್ನು ಇದೆಲ್ಲ ಮಾಡಿರೋದಕ್ಕೆ ಇನ್ನು ಹೆಮ್ಮೆ ಆಗುತ್ತೆ. ಎಲ್ಲಿ ಆದ್ರೆ ನಮ್ಮ ಡ್ರೆಸ್ಸಲ್ಲಿ ಹೆಸರು ಬಂದೈತೆ, ಅದರಲ್ಲಿ ನಾವು ಮಾತಾಡೋದು. ನಾವು ವೋಟ್ ಹಾಕೋದಿಲ್ಲ. ಮತ್ತೋರ್ವ ಸ್ಥಳೀಯರಾದ ಜ್ಯೋತಿ ಮತಗಟ್ಟೆಯಲ್ಲಿ ತಮ್ಮ ಸಂಪ್ರದಾಯ ಬಿಂಬಿಸುವ ಚಿತ್ರಗಳನ್ನು ಬಿಡಿಸಿರುವುದು ಸಂತಸ ತಂದಿದೆ ಎಂದರು. ಮತ್ತೆ ನಮ್ಮ ಲಂಬಾಣಿ ಡ್ರೆಸ್ನು ಚೆನ್ನಾಗಿ ಬಿಡಿಸಿದ್ದಾರೆ. ಮತ್ತೆ ಅದೇ ತರ ನಮ್ಮ ಲಂಬಾಣಿ ಡ್ರೆಸ್ ಬಿಡಿಸಿರೋದಕ್ಕೆ ನಮಗೆ ಖುಷಿನೂ ಅನಿಸುತ್ತೆ. ಇದೇ ರೀತಿಯಲ್ಲಿ ನಮ್ಮ ಮನೆ ವಾತಾವರಣದಲ್ಲೇ ನಾವು ವೋಟ್ ಹಾಕ್ತೀವೇನೋ ಅಂತ ಅನಿಸುತ್ತೆ ಸರ್. ಅದಕ್ಕೆ ನಮ್ಮ ದೇಶದ ಹಕ್ಕಿದು, ನಮ್ಮೆಲ್ಲರೂ ವೋಟ್ ಹಾಕ್ಬೇಕು. ನಾವು ಅದಕ್ಕೆ ಸಲುವಾಗಿ ನಾವು ವೋಟ್ ಹಾಕ್ತೀವಿ. ಮತ್ತೋರ್ವ ಸ್ಥಳೀಯರಾದ ಜ್ಯೋತಿಬಾಯಿ ತಮ್ಮ ಭಾಷೆಯಲ್ಲಿಯೇ ವಿಶೇಷ ಮತಗಟ್ಟೆ ಆಕರ್ಷಕವಾಗಿದೆ ಎಂದು ಸಂತಸದಿಂದ ನುಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಡಗಿನ ಬಸಪ್ಪ ಜಿಲ್ಲೆಯಲ್ಲಿ 50 ಮತಗಟ್ಟೆಗಳನ್ನು ಗುರುತಿಸಲಾಗಿದ್ದು 9 ಮತಗಟ್ಟೆಗಳಲ್ಲಿ ವಿಶೇಷ ಚಿತ್ರಕಲೆಯ ಮೂಲಕ ಮತದಾನದ ಜಾಗೃತಿ ಮೂಡಿಸಲಾಗುತ್ತಿದೆ. 40 ದಿನಗಳ ವಿಶೇಷ ಜಾಗೃತಿ ಕಾರ್ಯಕ್ರಮಗಳ ಫಲವಾಗಿ ಮತದಾನದ ಪ್ರಮಾಣ ಹೆಚ್ಚಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಳ್ಳಿಯ ಸೊಗಡು ಇರ್ಬೋದು, ಹಳ್ಳಿಯ ಸಂಪ್ರದಾಯಕ್ಕೆ ಇರ್ಬೋದು, ಆ ರೀತಿಯಾಗಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಕೇಂದ್ರಗಳು ಸಹ ಮಾಡಿದರು. ಇದರ ಮೂಲಕ ನಮ್ಮ ತಾಂಡದಲ್ಲಿ ಹೊನ್ನಾಳಿ ತಾಂಡದಲ್ಲಿ ನಾವು ಜನಾಂಗ ಏನು ಹೊಂದಿದ್ದಾರೋ ನಮ್ಮ ಲಂಬಾಣಿ ಜನಾಂಗ, ಆ ಜನಾಂಗ ಸಂಬಂಧಪಟ್ಟಂಗೆ ವಿಶೇಷವಾಗಿ ಆಕರ್ಷಣೀಯವಾಗಿ ನಾವು ಕೇಂದ್ರಗಳನ್ನು ಮಾಡಿದ್ದೇವೆ. ಇದರ ಮೂಲಕ ಮತದಾನ ಜಾಗೃತಿ ಆಗುತ್ತೆ, ಮತದಾನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಇಡೀ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ. ನಮ್ಮ ಬಳ್ಳಾರಿ ತಾಲೂಕಿನಲ್ಲಿ 9 ನಾವು ಮತದಾನ ಕೇಂದ್ರಗಳಲ್ಲಿ ಮಾಡಿದ್ದೇವೆ.